ಎಸ್, ಇವತ್ತಿನ ಮಿನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ವಲ್ಪ ಬಿಸಿಲುಂಟು. ಇವತ್ತಿನ ಸಂಡೇ ಮಿನಿ ವ್ಲಾಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದೊಟ್ಟಿಗೆ ಮತ್ತೆ ಸಿಗ್ತೇನೆ. ಬಾಯ್. ಸ್ವಲ್ಪ ತೋಟ ನೋಡಿ, ಹಚ್ಚ ಹಸಿರಿನ ತೋಟ, ಎಲ್ಲರಿಗೆ ಕಣ್ಣಿಗೆ ಹಬ್ಬ. ನೋಡಿ, ಯಾರ್ದೋ ತೋಟ ಆದರೂ ನೋಡೋದಕ್ಕೆ ಏನಾಗಬೇಕು ಅಲ್ಲ. ನೋಡಿ, ನನ್ನ ಫೇವ್ರೇಟ್ ಪತ್ರೊಡ್ಡೆದು. ಮೊನ್ನೆಷ್ಟು ಪತ್ರೊಡೆ ತಿಂದೆ. ಪತ್ರೊಡೆ ಮಾಡಿ ಅದರ ಎಲೆ ಎಂತ ಹೇಳ್ತಾರೆ, ಕೇಸುವಿನ ಎಲೆ. ನಾವು ತುಳುವಲ್ಲಿ ಪತ್ರೊಡೆ ಅಂತ ಹೇಳಿ ಅದು ನೆನಪಾಗೋದಿಲ್ಲ. ಕೇಸುವಿನ ಎಲೆ ಇದು. ತರಕಾರಿ ಗಿಡ ಎಲ್ಲ ಜಾಗ ಇದ್ದವರಿಗೆಲ್ಲ ಒಳ್ಳೆಯದಲ್ಲ, ತರಕಾರಿ ಗಿಡ ಎಲ್ಲ ಹಾಕ್ತಾರೆ. ನಮಗೆ ಜಾಗ ಇಲ್ಲ ಮಾರ್ರೆ, ಬೇರೆಯವರ ಜಾಗ ಇದು. ನೋಡಿ, ಇಲ್ಲೇ ಕೂಡ ಉಂಟು. ಹೋಗುವ ರೋಡು ನೋಡಿ ನಮ್ಮದು, ಹೇಗೆ ಹೋಗೋದು ಮಾರ್ರೆ. ಈ ರೋಡಲ್ಲಿ ನಡ್ಕೊಂಡು ಹೋಗೋದೇ ಕಷ್ಟ. ಕೆಸರು ಹೂತು ಹೋಯ್ತು ಚಪ್ಪಲಿ. ರೋಡೆಲ್ಲ ಹೋಗಿದೆ. ಇದು ತೋಟ ಇದೆ ನಡುವೆ, ಹಾಗೆ ಮಡ್ ರೋಡ್. ಈ ಕಡೆ ಉಡುಪಿ ಸೈಡ್ ಮಳೆ ಜಾಸ್ತಿ, ಹಾಗಾಗಿ ಅದು ತರಕಾರಿ ಗಿಡ ಎಲ್ಲ ಕೊಚ್ಚಿ ಹೋಗಿದೆ ಅಂತ ನೀರಲ್ಲಿ. ಒಂದು ಇಲ್ಲ, ಸುಮ್ಮನೆ ವೇಸ್ಟ್ ಆಯಿತು ಟೈಮ್. ಹೋಗುವ ವಾಪಸ್ ಮನೆಗೆ. ನೋಡಿ, ಈ ಕಡೆ ನೋಡಿ, ಕೇಸುವಿನ ಎಲೆ ಎಷ್ಟು ಉಂಟು. ಯಾರೆಲ್ಲ ಮಾಡಿದ್ರಿ ಪತ್ರೊಡೆ ಕಮೆಂಟ್ ಮಾಡಿ. ಸಂಡೇ ವ್ಲಾಗ್. ತುಂಬ ಗಾಳಿ ಉಂಟು ಇವತ್ತು ಸಂಡೇ. ಇದೆಲ್ಲ ಮಂಗಗಳೆಲ್ಲ ಅವರ ಬೊಂಡ ಕುಡಿದು ಹಾಕಿದೆ ಇಲ್ಲಿ. ಈ ಕಡೆ ಮಂಗಗಳದ್ದು ಕಾಟ, ಸ್ವಲ್ಪ ಉಪದ್ರ ಜಾಸ್ತಿ ಇದೆ. ನೋಡಿ, ಬೊಂಡ ಎಲ್ಲ ಕುಡಿದ. ಮನೆಗೆ ಹೋಗುವ. ಇದೇ ನೋಡಿ ಕೇಸು ಇದೆ. ಹಾಯ್, ನಮಸ್ತೆ. ಇವತ್ತು ಸಂಡೇ, ಊರಿಗೆ ಬಂದಿದ್ದೇನೆ. ಈಗಷ್ಟೇ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಗಡೆ ತೋಟಕ್ಕೆ ಬಂದಿದ್ದೆ. ನೋಡಿ ಅಂತೆ, ಎಂತ ಕೆಸರು ಮಾರ್ರೆ, ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಬಾ, ರೋಡೆಲ್ಲ ಹೋಗಿದೆ. ಇದು ತುಂಬಾ ಟೇಸ್ಟು ಇದರದ್ದು ತಿಂಡಿ ಮಾಡಿದರೆ. ಮಾತ್ರ ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿ ಹಾಕಬೇಕು. ತುಂಬ ಬೇಯಿಸಬೇಕು ಮಾತ್ರ ಇದರದ್ದು ಸಾಂಬಾರು ಮಾಡೋದಾದರೆ
ಸ್ವಲ್ಪ ಹೀಟ್ ಜಾಸ್ತಿ ಇದೆ, ಅದಕ್ಕೆ ಮಳೆಗಾಲದಲ್ಲಿ ಮಾತ್ರ ತಿನ್ನೋದು ಇದನ್ನು. ಹುಳಿಯೆಲ್ಲ ಹಾಕಬೇಕು ಇದನ್ನು, ಮತ್ತು ಬೇಯಿಸುವಾಗ ತುಂಬ ಹೊತ್ತು ಬೇಯಿಸಬೇಕು. ಇದು ಕ್ಲೀನ್ ಮಾಡುವಾಗ ಎಣ್ಣೆ ಎಲ್ಲ ಹಚ್ಚಬೇಕು. ನಾನು ವಿಡಿಯೋ ಮಾಡಿದ್ದೀನಿ ಇದರ ಬಗ್ಗೆ ನೋಡಿ. ಇನ್ನೇನು ಶ್ರೀಕೃಷ್ಣ ಜನ್ಮಾಷ್ಟಮಿ ಎಲ್ಲ ಬರ್ತದೆಲ್ಲ, ಆವಾಗ ಇದರ ದಂಟಿನಿಂದ ಸಾಂಬಾರೆಲ್ಲ ಮಾಡ್ತೇವೆ ನೋಡಿ. ಈ ದಂಟು ಇದರ ಜೊತೆ ನಾವು ಹೆಸರು ಕಾಳು ಎಲ್ಲ ಏನಾದರೂ ಸೌತೆಕಾಯಿ, ಹೆಸರು ಕಾಳು, ಟೊಮೆಟೊ, ಆಮೇಲೆ ಹರಿವೆ ಸೊಪ್ಪಿದ್ದು ದಂಟು ಬರ್ತದೆ ದೊಡ್ಡದು, ಅದು ದಂಟು ಹಾಕಿ ಸಾಂಬಾರು ಮಾಡ್ತೇವೆ. ಈ ದಂಟು ಮತ್ತು ಹರಿವೆ ಸೊಪ್ಪು ಇದರದ್ದು ಸಿಪ್ಪೆ ಎಲ್ಲ ತೆಗೆದು ಕೈಗೆ ಎಣ್ಣೆ ಹಚ್ಚಿಬಿಟ್ಟು ಸಿಪ್ಪೆ ತೆಗಿಬೇಕು, ಇಲ್ಲಾಂದರೆ ತುರಿಸ್ತದೆ. ಹುಳಿ ಎಲ್ಲ ಹಾಕಬೇಕು, ಹುಳಿ ಖಾರ ಎಲ್ಲ ಹಾಕಬೇಕು ಈ ಸಾಂಬಾರು ಮಾಡುವಾಗ, ಇಲ್ಲಾಂದರೆ ತುರಿಸ್ತದೆ, ಗಂಟಲು ತುರಿಸ್ತದೆ, ಕೈ ಕೂಡ ತುರಿಸ್ತದೆ. ಸ್ವಲ್ಪ ಎಣ್ಣೆ ಹಚ್ಚಬೇಕು ಕೈ. ತುಂಬಾ ಒಳ್ಳೆಯದಾಗ್ತದೆ ಇದರ ಸಾಂಬಾರು ತಿಂಡಿ. ನೋಡಿ, ನನ್ನ ಚಾನಲಲ್ಲಿ ಇದೆ, ಶಾಂಭವಿ ನಿತಿನ್ ಯೂಟ್ಯೂಬ್ ಚಾನಲಲ್ಲಿ ಇದೆ ಪತ್ರೊಡೆ ಹೇಗೆ ಮಾಡೋದು ಅಂತ.